16 ವರ್ಷಗಳ ಬಳಿಕ ದೇಶದಲ್ಲಿ ಜನಗಣತಿ ಕಾರ್ಯ. ಆನ್ಲೈನ್ನಲ್ಲಿ ಸುಲಭವಾಗಿ ಗಣತಿ ಕಾರ್ಯ ಪ್ರಕ್ರಿಯೆ. ಡಿಜಿಟಲ್ ಗಣತಿಯಲ್ಲಿ ಭಾಗಿಯಾದ ತಹಸೀಲ್ದಾರ್ ರಾಜೇಶ್ವರಿ. ಬರೋಬ್ಬರಿ 16 ವರ್ಷಗಳ ಬಳಿಕ ದೇಶದಲ್ಲಿ ಬೃಹತ್ ಜನಗಣತಿ ಕಾರ್ಯ ಆರಂಭವಾಗಿದ್ದು, ಈ ಬಾರಿಯ ಜನಗಣತಿ ಕಾರ್ಯಕ್ಕೆ ಡಿಜಿಟಲ್ ಟಚ್ ಕೊಟ್ಟಿರುವುದು ವಿಶೇಷವಾಗಿದೆ. ಮೊದಲ ಹಂತವಾಗಿ ಮನೆಗಳ ಪಟ್ಟಿ ಹಾಗೂ ಮನೆ ಗಣತಿ ಕಾರ್ಯವು ರಾಜ್ಯದಲ್ಲಿ ಏಪ್ರಿಲ್ 1 ರಿಂದ 15ರವರೆಗೆ ನಡೆಯಲಿದೆ. ಇದು ಮೊದಲ ಹಂತದಲ್ಲಿ ಸ್ವಯಂ ಗಣತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಅವಕಾಶವನ್ನ ನೀಡಲಾಗಿದೆ. ಜನಗಣತಿ ಕಾರ್ಯದಲ್ಲಿ ತುಮಕೂರು ತಹಸೀಲ್ದಾರ್ ರಾಜೇಶ್ವರಿ ಭಾಗವಹಿಸಿ ಕೇವಲ 3 ನಿಮಿಷಗಳಲ್ಲಿ ತಮ್ಮ ಜನಗಣತಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದ್ರು. ಎರಡ್ 2011ರ ನಂತರ ಇದೇ ಮೊದಲ ಬಾರಿಗೆ ಸಮಗ್ರ ಗಣತಿ ನಡೀತಾ ಇರುವುದರಿಂದ ಮಹತ್ವವನ್ನ ಪಡೆದುಕೊಂಡಿದೆ. ಈ ಪ್ರಕ್ರಿಯೆಯಲ್ಲಿ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನ ಹೆಚ್ಚಿಸಲು ಸ್ವಯಂ ಗಣತಿ ವ್ಯವಸ್ಥೆಯನ್ನ ಕೂಡ ಪರಿಚಯಿಸಲಾಗಿದೆ. ಸರ್ಕಾರದ ಅಧಿಕೃತ ಜಾಲತಾಣದ ಮೂಲಕ ಜನರು ತಮ್ಮ ವಿವರಗಳನ್ನ ಸ್ವತಃ ಭರ್ತಿ ಮಾಡಬಹುದು. ಆನ್ಲೈನ್ನಲ್ಲಿ ವಿವರ ಸಲ್ಲಿಸಿದ ನಂತರ ಅವರಿಗೆ ಸ್ವಯಂ ಗಣತಿ ಐಡಿ ನೀಡಲಾಗುತ್ತೆ. ನಂತರ ಗುತ್ತಿಗೆದಾರರು ಮನೆಗೆ ಭೇಟಿಯನ್ನ ನೀಡಿದಾಗ ಈ ಐಡಿಯನ್ನ ತೋರಿಸುವುದು ಕಡ್ಡಾಯವಾಗಿರುತ್ತೆ. ಇನ್ನು ವಿಶೇಷ ಅಂದ್ರೆ ಈ ಬಾರಿ ಗೌಪ್ಯತೆಯ ಮೇಲೂ ಹೆಚ್ಚಿನ ಒತ್ತನ್ನ ನೀಡಲಾಗಿದೆ. ಸಂಗ್ರಹವಾಗುವ ಎಲ್ಲಾ ಮಾಹಿತಿಯನ್ನ ಸುರಕ್ಷಿತವಾಗಿ ಸಂರಕ್ಷಿಸಲಾಗುತ್ತೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲರೂ ಈ ಜನಗಣತಿಯಲ್ಲಿ ಭಾಗವಹಿಸಿ ಸರಿಯಾದ ಮಾಹಿತಿಯನ್ನ ನೀಡುವಂತೆ ಜನಗಣತಿ ಕಾರ್ಯದಲ್ಲಿ ಭಾಗಿಯಾಗಿ ತಹಸೀಲ್ದಾರ್ ರಾಜೇಶ್ವರಿ ಸಾರ್ವಜನಿಕರಿಗೆ ಕರೆ ನೀಡಿದ್ರು. ಎಲ್ಲರಿಗೂ ನಮಸ್ಕಾರ. ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಸಂಯುಕ್ತಾಶ್ರಯದಲ್ಲಿ ಸೆನ್ಸಸ್ 2027 ನಾವು ಹಮ್ಮಿಕೊಂಡಿದ್ದೇವೆ. ಇದು ನಮ್ಮ ರಾಜ್ಯದಲ್ಲಿ ಏಪ್ರಿಲ್ 1 ರಿಂದ ಏಪ್ರಿಲ್ 15ರವರೆಗೆ ಸೆಲ್ಫ್ ಎನ್ಯುಮರೇಷನ್ ನಾವು ನಡೀತಾ ಇದೆ. ಈಗ ನಾನು ಕೂಡ ಈ ಸೆಲ್ಫ್ ಎನ್ಯುಮರೇಷನಲ್ಲಿ 3 ನಿಮಿಷಗಳ ಕಾಲ ಪಾಲ್ಗೊಂಡಿದ್ದೆ. ನಮ್ಮದು ಬೇಸಿಕ್ ಡೀಟೇಲ್ಸ್, ಹೆಡ್ ಆಫ್ ದಿ ಫ್ಯಾಮಿಲಿಯಿಂದ ಡೀಟೇಲ್ಸು, ನಮ್ಮ ಮನೆ ಡೀಟೇಲ್ಸು ಮತ್ತು ಫ್ಯಾಮಿಲಿ ಪರ್ಸನ್ಸ್ ಡೀಟೇಲ್ಸ್ ಎಲ್ಲ ಇದು ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ತಾವೆಲ್ಲ ಈ ಮಾಹಿತಿ ಅಪ್ಡೇಟ್ ಮಾಡಿದ ಮೇಲೆ 15ನೇ ತಾರೀಕು ಆದಮೇಲೆ ತಮ್ಮ ಮನೆ ಬಾಗಿಲಿಗೆ ಎನ್ಯುಮರೇಟರ್ಸ್ ಅಂತ ಅವರು ಬಂದವಾಗ ಈ ನಿಮಗೊಂದು ಐ ಡಿ ಇರುತ್ತೆ. ಜಸ್ಟ್ ಒಂದು ಐ ಡಿ ಕೊಟ್ಟರೆ ಅವ್ರು ಅಪ್ಡೇಟ್ ಮಾಡಿಕೊಂಡ್ರೆ ಕಂಪ್ಲೀಟೆಡ್ ಅಂತ ಬರುತ್ತೆ. ನಾವು ಯಾಕೆ ಸೆಲ್ಫ್ ಎನ್ಯುಮರೇಷನ್ ನಾವು ಮಾಡ್ಕೋಬೇಕು ಅಂತಂದರೆ, ಈ ಸೆಲ್ಫ್ ಎನ್ಯುಮರೇಷನ್ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮು ತುಂಬ ಸೇವ್ ಆಗುತ್ತೆ. ಮತ್ತು ತಾವೇನು ಮಾಹಿತಿ ನೀವು ಎನ್ಯುಮರೇಟರ್ಸ್ ಹೊರಗಡೆ ಬಂದವಾಗ, ಬೇರೆಯವರು ಬಂದವಾಗ ನೀವು ಮಾಹಿತಿ ಹೇಳೋದ್ರಿಂದ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಬಟ್ ನೀವೇ ಮನೆಯಲ್ಲಿ ಕೂತುವಾಗ ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಡಿಸ್ಕಸ್ ಮಾಡಿಕೊಂಡು ನೀವು ಇದನ್ನು ಮಾಹಿತಿನ ಫಿಲ್ ಮಾಡ್ಬೋದಾಗುತ್ತೆ. ನಿಮ್ಮ ಡೇಟಾ ನಿಮ್ಮ ಹತ್ರ ಸೆಕ್ಯೂರ್ ಆಗಿರುತ್ತೆ. ಅಟ್ ದಿ ಸೇಮ್ ಟೈಮ್ ಇದು ನಮಗೂ ಕೂಡ ಎನ್ಯುಮರೇಟರ್ಸ್ಗೂ ಕೂಡ ಸಮಯಾವಕಾಶ ಉಳಿಸೋದ್ರಿಂದ ಹೆಸಲ್ ಫ್ರೀ ಆಗಿದೆ. ಜಸ್ಟ್ ಇದು ನಮಗೆ 3 ಮಿನಿಟ್ಸ್ ಕೂಡ ತಗೊಳ್ಳೋದಿಲ್ಲ. ಡೇಟಾ ತುಂಬ ಇಂಟರ್ನೆಟ್ ಫಾಸ್ಟ್ ಇದೆ ಅಂತಾರೆ. ಇನ್ನೂ 2 to 3 ಮಿನಿಟ್ಸ್ ಅಷ್ಟೇ ಆಗಿರೋದ್ರಿಂದ ತಾವು ದಯಮಾಡಿ ಎಲ್ಲರೂ ಸೆಲ್ಫ್ ಎನ್ಯುಮರೇಷನಲ್ಲಿ ಪಾಲ್ಗೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ. ಇನ್ನು ಜನಗಣತಿ ಪ್ರಕ್ರಿಯೆಯಲ್ಲಿ ತಹಸೀಲ್ದಾರ್ ರಾಜೇಶ್ವರಿ ಅವರು ಜನಗಣತಿ ಕಾರ್ಯದಲ್ಲಿ ಭಾಗಿಯಾಗುವ ಮೂಲಕ ಸಾರ್ವಜನಿಕರು ಕೂಡ ಗಣತಿ ಕಾರ್ಯಕ್ಕೆ ಮನೆ ಮನೆಗೂ ಸಿಬ್ಬಂದಿ ಬರೋವರೆಗೂ ಕಾಯದೆ ಆನ್ಲೈನ್ನಲ್ಲಿ ಜನಗಣತಿ ಕಾರ್ಯದಲ್ಲಿ ಭಾಗಿಯಾಗುವಂತೆ ಸಲಹೆಯನ್ನ ನೀಡಿದ್ರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.